ಪ್ಲಾನ್ ಇರಲಿಲ್ಲ, ಬಟ್ ಸ್ವಲ್ಪ ಕಂಫರ್ಟ್ ಇತ್ತಲ್ಲ, ಹಾಗಾಗಿ ನೆನ್ನೆ ಫಂಕ್ಷನಿಗೆ ಹೋಗಿದ್ದೆ. ಏನಂದರೆ ಇವತ್ತು ನನ್ನ ಜೊತೆ ಹಾಗೆ ಕೆಲವು ವಿಚಾರಗಳನ್ನ ಹಾಗೆ ಶೇರ್ ಮಾಡ್ಕೊಳ್ತಾ, ಡಾಲಿ ಅಂದರೆ ನಿಜವಾಗ್ಲೂ ಎಷ್ಟು ನಾಚ್ಕೊಳ್ತಾ ಇರುತ್ತಾ. ನನಗೆ ಕ್ಯಾಮ್ರಾ ರೊಟೇಟಿಂಗ್ ಆಪ್ಷನ್ ಸಿಗ್ತಾ ಇಲ್ಲ, ನಾನು ರೊಟೇಟ್ ಮಾಡ್ಕೊಳ್ತಿದ್ದೆ ತುಂಬ ನವರಂಗಿ ಆಟಾಗಲ್ಲ ಚಮ ನಂದು ವಾಷಿಂಗ್ ಮೆಷಿನ್ ಹಾಗೆಲ್ಲ ನಡೆದಿರುತ್ತಲ್ಲ ಕೆಲವೊಂದು ಇನ್ಸಿಡೆಂಟು, ಸ್ವಲ್ಪ ಜನರು ಹಾಕೊಂಡ ಜೊತೆ ಶೇರ್ ಮಾಡ್ಕೊಳ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇದ್ದಿದ್ದು ಸ್ವಲ್ಪ ಲೇಟ್ ಆಗೋಯ್ತು. ನೆನ್ನೆ ಆ್ಯಕ್ಚುಲಿ ಫಂಕ್ಷನ್ಗೆ ಹೋಗೋಷ್ಟು ಪ್ಲ್ಯಾನ್ ಇರಲಿಲ್ಲ, ಬಟ್ ಸ್ವಲ್ಪ ಕಂಫರ್ಟ್ ಇತ್ತಲ್ಲ, ಹಾಗಾಗಿ ನೆನ್ನೆ ಫಂಕ್ಷನಿಗೆ ಹೋಗಿದ್ದೆ. ಏನಂದರೆ ಇವತ್ತು ನನ್ನ ಜೊತೆ ಹಾಗೆ ಕೆಲವು ವಿಚಾರಗಳನ್ನ ಹಾಗೆ ಶೇರ್ ಮಾಡ್ಕೊಳ್ತಾ ಮನೆ ಕೆಲಸಗಳನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಬಟ್ಟೆ ಮೆಸ್ಸಿ ಆಗೋಗಿದೆ ಮನೆ, ಮಾತ್ರ ನೋಡೋಕ್ಕಾಗ್ತಾಯಿಲ್ಲ, ಎಲ್ಲ ಗಲೀಜಾಗಿ ಬಿದ್ದಿದೆ. ಒಂದು ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಇವತ್ತು ಬೆಡ್ಶೀಟ್ ಚೇಂಜ್ ಮಾಡಬೇಕು, ಬಟ್ಟೆ ವಾಶ್ ಮಾಡಬೇಕು, ಸಿಕ್ಕಾಬಟ್ಟೆ ಬಟ್ಟೆ ಹಾಕಿದ್ದೀನಿ ವಾಶ್ಗೆ, ಎಲ್ಲ ಬಟ್ಟೆ ವಾಶ್ಗೆ ಹಾಕಬೇಕು. ಇವತ್ತು ಕಂಪ್ಲೀಟಾಗಿ ಮನೆ ಕೆಲಸ ಮಾಡ್ಕೊಳ್ತಾ ಹಾಗೆ ನಿಮ್ಮ ಜೊತೆಗೂ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ನೆಕ್ಸ್ಟ್ ಇನ್ ಬಿಟ್ವೀನ್ ಅಂದರೆ ವಿಡಿಯೋಸ್ ಮಾಡ್ತಾ ಇನ್ನೊಂದು ನೆಕ್ಸ್ಟಿಂದ ನಾನು ಅಂದ್ಕೊಂಡಿರೋದು ಸ್ವಲ್ಪ ದೇವ್ರ ಬಗ್ಗೆನೂ ಸ್ಟೋರೀಸ್ಗಳನ್ನ, ಅಂದರೆ ಕೆಲವೊಂದು ಏನು ಗೊತ್ತಿದೆಯಲ್ಲ ಅದನ್ನೆಲ್ಲ ನಿಮ್ಮ ಜೊತೆ ಹೀಗೆ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ. ಏನಂದರೆ 3 ಚಾನಲ್ ಇದೆ ಅಂತ ಹೇಳೋದಲ್ಲ. ಕುಕಿಂಗ್ ಮಾಡಬೇಕು ಅಂದರೆ ಏನಾಗುತ್ತೆ ನೋಡಿ, ನಾನು ಮಾತಾಡ್ತಾ ಇರೋ ಗುಬ್ಬಚ್ಚು ಅವಾಗಲಿಂದ ಕರಿತಾ ಇದ್ದಾರೆ. ಅಯ್ಯೋ, ಇತ್ತೀಚೆಗೆ ಹೆಂಗಾಗಿದೆ ಅಂದರೆ ಅದಕ್ಕೆ ಸ್ವಲ್ಪ ರೈಸ್ ಹಾಕೋ ತನಕ ಅದು ಕಿರ್ಚ್ಕೊಳ್ತಾನೆ ಇರುತ್ತೆ, ಅದು ನಿಲ್ಸಲ್ಲ. ಏನಂದರೆ ಮಾತಾಡೋದಕ್ಕೆ ಕೊಡೋಲ್ಲ ಗುಬ್ಬಚ್ಚಿ. ಏನಂದರೆ 3 ಚಾನಲ್ ಇದೆಯಲ್ಲ, ಆ 3 ಚಾನಲ್ಲು ಒಟ್ಟಿಗೆ ಕಂಟಿನ್ಯೂ ಮಾಡಬೇಕಂದ್ರೆ ನನಗೂ ಸ್ವಲ್ಪ ಕಷ್ಟ ಆಗ್ತಾರೆ. ಒಂದು ಚಾನಲ್ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ 3 ಚಾನಲ್ನ ಸಪ್ರೇಟ್ ಮಾಡೋ ಬದಲು ಸೊ ಒಂದರಲ್ಲೇ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ. ಹೇಗೆ ಅಂತಂದರೆ, ಈಗ ಸ್ಪಿರಿಚುವಲ್ ಸೌಲ್ ಚಾನಲ್ ಏನಿತ್ತು ಅದರಲ್ಲಿ ಏನು ಸ್ಟೋರೀಸ್ ಏನು ದೇವ್ರ ಬಗ್ಗೆ ಹೇಳ್ತಾ ಇದೆ, ಸೊ ಅದೆಲ್ಲದನ್ನು ಒಂದರಲ್ಲೇ ಇದೇ ವಿಡಿಯೋದಲ್ಲಿ ಹೇಳಬೇಕು ಅಂತ. ಆಮೇಲೆ ದೇವಸ್ಥಾನಗಳಿಗೆ ಹೋಗ್ತೀನಿ, ಅಲ್ಲಿದು ಏನಾದರೂ ಇಂಪಾರ್ಟೆನ್ಸ್ ಇರುತ್ತೆ, ಅಲ್ಲಿ ಅಷ್ಟು ಏನು ಶಕ್ತಿ ಇದೆ ಅಲ್ಲಿ, ಸೊ ಎಲ್ಲಿಗೆ ಹೋಗಿದ್ದೆ, ಅಲ್ಲಿ ಯಾರನ್ನು ನಾನು ಮೀಟ್ ಮಾಡಿದೆ, ಪ್ರತಿಯೊಂದನ್ನು ಫ್ರೆಂಡ್ಸ್. ನಾನು ಆಗಲೇ ಹೇಳಿದಾಗೆ ನನಗೆ ಜರ್ನಿ ಅಂದರೆ ತುಂಬ ಇಷ್ಟ. ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ, ಅಂದರೆ ಟ್ರಾವೆಲ್ ಜಾಸ್ತಿ ಮಾಡ್ತೀನಿ. ಅಂದರೆ ಈಗ ನಮಗೆ ರಜಾ ಸಿಕ್ಕಿದಾಗೆಲ್ಲ ನಾವು ಜಾಸ್ತಿ ಹೊರಗಡೆ ಹೋಗ್ತಾ ಇರ್ತೀವಿ. ಈ ವರ್ಷ ಸ್ವಲ್ಪ ಟೂರಿಸಂ ಪ್ಲಾನ್ ಕಮ್ಮಿ, ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ. ಹಾಗೆ ಏನೋ ಹೇಳ್ಬೇಕು ಅಂದ್ಕೊಂಡೆ, ಹೊರಗಡೆ ಎಲ್ಲಾದರೂ ಹೋಗ್ತಾ ಇರ್ತೀನಲ್ವ, ಅವಾಗ ಜ್ಯೋತಿರ್ಲಿಂಗ ಆಗಿರ್ಬೋದು, ಶಕ್ತಿಪೀಠ ಆಗಿರ್ಬೋದು, ಅಥವಾ ಯಾವುದೇ ಮುಖ್ಯವಾದ ದೇವಸ್ಥಾನಗಳಿಗೆ ಹೋಗಿರ್ಬೋದು, ಅಲ್ಲಿ ಏನು ಇಂಪಾರ್ಟೆನ್ಸ್ ಇರುತ್ತೆ, ಏನು ಅದು ಕಥೆ ಇರುತ್ತೆ, ಎಲ್ಲದನ್ನೂ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾಕಂದರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಚಾರಗಳು ಇಷ್ಟ ಇರುತ್ತೆ. ಒಬ್ಬ ಹೌಸ್ ವೈಫ್ಗೆ ನಮ್ಮ ಥರ ಈ ಥರ ಸ್ಟೋರೀಸ್ ಹೇಳೋದು, ನಮ್ಮ ಲೈಫ್ ಸ್ಟೋರೀಸ್ ಬಗ್ಗೆ ತಿಳ್ಕೊಳ್ಳೋದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನಾನು ಹೌಸ್ ವೈಫ್ಸ್ ಅಂತ ಹೇಳಲ್ಲ, ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ. ಈಗ ವ್ಲಾಗ್ನ ತುಂಬ ಜನ ನೋಡ್ತೀರಾ ಅಲ್ವಾ, ಹಾಗಾಗಿ ಇವ್ರು ಏನು ಮಾಡ್ತಿರ್ಬೋದು, ಇವ್ರು ಏನು ಡಯಟ್ ಫಾಲೋ ಮಾಡ್ತಿದ್ದಾರೆ, ಇವ್ರು ಹೆಂಗೆ ಇಷ್ಟು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ, ಇವ್ರ ಲೈಫ್ ಸ್ಟೈಲ್ ಹೇಗೆ, ಒಬ್ಬೊಬ್ಬರಿಗೆ ಒಂದೊಂದು ಗುಣ, ಒಂದೊಂದು ಭಾವ, ಒಂದೊಂದು ರೀತಿ ಇಷ್ಟ ಆಗುತ್ತೆ ಅಲ್ವಾ ಎಲ್ಲರಿಗೂ. ಹಾಗೆ ಇನ್ನು ಕೆಲವರು ಇರ್ತಾರೆ, ನಮ್ಮ ತಾಯಿ ವಯಸ್ಸಿನವರು, ನನ್ನ ತಂದೆ ವಯಸ್ಸಿನವರು, ಎಲ್ಲರೂ ನನ್ನ ಅಕ್ಕ ತಂಗಿಯರು ಎಲ್ಲರೂ ಇರ್ತೀರಾ. ನಿಮ್ಮೆಲ್ಲರಿಗೂ ದೇವ್ರ ಬಗ್ಗೆ ಏನೋ ಮಾಹಿತಿ ತಿಳ್ಕೊಬೇಕು ಅಂತ ಇಷ್ಟ ಇರುತ್ತೆ ಅಲ್ವಾ. ಹಾಗಾಗಿ ನನಗೆ ಗೊತ್ತಿರೋಷ್ಟು ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅದನ್ನು ಎಲ್ಲದನ್ನು ನಾನು ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಓಕೆನಾ, ನನಗೆ ಎಷ್ಟು ಕ್ಯೂರಿಯಾಸಿಟಿ ಇದೆಯೋ ಅಷ್ಟು ನನಗೆ ಖಂಡಿತ ತೋರಿಸ್ತೀನಿ. ನಾನು ನಿಜವಾಗ್ಲೂ ನೆನ್ನೆ ಏನು ಅಂದ್ಕೊಂಡೆ ಅಂದರೆ, ನೋಡಿ, ಒಂದೇ ಚಾನಲಲ್ಲಿ ಒಂದೇ ಚಾನಲ್ಗಿಂತ ಯಾವಾಗ ಆಗುತ್ತೆ, ಲಾಸ್ಟ್ ಇಯರು ನಾನು ಉಜ್ಜಯಿನ್ಗೆ ಹೋಗಿದ್ದೆ. ಅಲ್ಲಿ ಏನೇನು ಇಂಪಾರ್ಟೆನ್ಸ್ ಇದೆ ಎಲ್ಲ ನಾನು ತಿಳ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಅವಾಗ ಮೈಯೆಲ್ಲ ಚುಮ್ಮಂದ್ಬಿಟ್ಟು, ನನಗೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ನನ್ನ ಕನಸಲ್ಲೂ ಕೂಡ ಕ್ಷಣನ ನಾನು ಊಹೆ ಮಾಡಿರಲಿಲ್ಲ ಆ ಥರ ದರ್ಶನ ಸಿಗುತ್ತೆ ಅಂತ. ಅಷ್ಟು ಚೆನ್ನಾಗಿತ್ತು. ಅದೆಲ್ಲ ನಿಮ್ಮ ಜೊತೆ ತೋರಿಸ್ಬೋದಾಗಿತ್ತು, ಆಗಲೇ ನಾನು ಬ್ಲಾಗ್ ಮಾಡಿದ್ದರೆ ಅನ್ನೋದೆಲ್ಲ ನನಗೆ ಫೀಲ್ ಆಯಿತು. ಪರವಾಗಿಲ್ಲ, ಏನೂ ಕಾಲ ಮಿಂಚಿಲ್ಲ. ಮತ್ತೊಂದು ಸಲ ನಾನು ಹೋಗ್ತೀನಿ, ಮತ್ತೊಂದು ಸಲ ಎಲ್ಲ ಹೋದಾಗ ಖಂಡಿತವಾಗ್ಲೂ ತೋರಿಸ್ತೀನಿ, ನೀವು ಎಲ್ಲರೂ ತೋರಿಸ್ತೀನಿ. ಓಕೆನಾ. ಹಾಗೆ ಈಗ ಕಿಚನ್ ಇರುತ್ತೆ, ಕೆಲವ್ರಿಗೆ ಪಾಪ ಕುಕ್ಕಿಂಗ್ ಬರ್ತಾ ಇರಲ್ಲ. ಈಗ ನನಗೇನೆ ಕುಕ್ಕಿಂಗೇ ಬರ್ತಾ ಇರಲಿಲ್ಲ ಗೊತ್ತಾ, ಏನೋ ಸಿಂಪಲಾಗಿ ಮಾಡ್ತಿದ್ದೆ. ಆದರೆ ಈಗ ನಾನು ಅಡುಗೆ ಕಲ್ತ್ಕೊಂಡಿದ್ದೀನಿ ಅಲ್ವಾ. ಹಾಗೆ ಕೆಲವ್ರಿಗೆ ಅಡುಗೆ ಗೊತ್ತಿರೋಲ್ಲ, ಕೆಲವ್ರಿಗೆ ಏನೋ ಒಂದು ಮಾಡಬೇಕು ಅಂತ ಇರುತ್ತೆ, ಏನೋ ಮಾಡ್ತಿದ್ರಲ್ಲ, ಏನು ಮಾಡೋದು, ಹೆಂಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕೋದು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ನಿಮಗೆ. ಹಾಗಾಗಿ ಅದನ್ನು ಕೂಡ ಹಾಗೆ ಒಟ್ಟಿಗೆ ಮಿಕ್ಸ್ಚರ್ ಅನ್ನೋ ಥರ ಸೊ ಎಲ್ಲ ನನ್ನ ವ್ಲಾಗ್ನಲ್ಲೇ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೀವೆಲ್ಲರೂ ಕೂಡ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ. ಓಕೆನಾ. ನೆಕ್ಸ್ಟು ಇವಾಗ ಕಂಪ್ಲೀಟಾಗಿ ನಾನು ಕೆಲಸ ಮಾಡ್ಕೋಬೇಕು. ಹಾಗೆ ಕೆಲವೊಂದು ನಿನ್ನೆ ಫಂಕ್ಷನಲ್ಲಿ ಏನಾಯಿತು, ಏನೇನು ಫಂಕ್ಷನ್ ಮಾಡಿದ್ರು, ಹಾಗೆ ಜನರಲ್ಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ. ಬನ್ನಿ ಇವಾಗ
ನನ್ನ ಹತ್ರ 1 ಗಂಟೆ ಆಗುತ್ತೆ, 2:45 ಆಯಿತು ಆಗಲೇ. ನಾನು ಆ್ಯಕ್ಚುಲಿ ಎದುರುಗಡೆ ಮನೆಗೆ ಹೋಗಿದ್ದೆ. ಸ್ವಲ್ಪ ಆಲೂಗಡ್ಡೆದು ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ನೆನ್ನೆನೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಸಾಂಬಾರು ರೆಡಿ ಮಾಡಿ ಇಟ್ಟಿದ್ದೆ ನಾನು. ಅಂದರೆ ಫಂಕ್ಷನ್ಗೆ ಹೋಗೋದು ಅಷ್ಟು ಗ್ಯಾರಂಟಿ ಇರಲಿಲ್ಲ ಅಲ್ವಾ. ನನ್ನ ಮೈಂಡ್ಸೆಟ್ ಮಾಡ್ಕೊಂಡಿದ್ದೆ ಏನು ಹೋಗೋದು ಬಿಡು, ಹಾಗೂ ಕಂಫರ್ಟ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಇದು ಮಾಡ್ಕೊಂಡಿದ್ದೆ. ಬಟ್ ಅದಾದಮೇಲೆ ಅಭಿ ಸುಮ್ಮನೆ ಯಾಕೆ ಮನೇಲೆ ಕೂತಿರ್ಲವಾ ಫಂಕ್ಷನ್ನು, ನಿಮಗೆ ಅಷ್ಟು ಬೋರಿಂಗ್ ಆಯಿತು ಅಂತಂದರೆ, ನಿಮಗೆ ಅಷ್ಟು ಕಂಫರ್ಟ್ ಆಗಿಲ್ಲ ಅಂತಂದರೆ ನೀನು ಹೋಗ್ಬಿಡುವಂತೆ ಬಾ ಅಂತ. ಅದಕ್ಕೆ ಎದುರುಗಡೆ ಅವಳು ಹಾಗೆ ಹೇಳಿದ್ಲು, ಬನ್ನಿ ಅಕ್ಕ ಯಾವಾಗಲೂ ಇರ್ತೀರಾ, ಬರೀ ಕೆಲಸ ಅಂತಲೇ ಮಾಡ್ತಿರಲ್ಲ, ಹಾಗೆ ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ಕರ್ಕೊಂಡು ಹೋದ್ಲು. ಹಾಯ್ ಗುಚ್ಚು, ಅಲ್ಲಿ ರೈಸ್ ಹಾಕಿದ್ದೀನಿ ನೋಡು, ಬಂತು. ಮಾತಾಡೋದಕ್ಕೆ ಕೊಡಲ್ಲ ಇನ್ನು ನಮ್ಮ ಗುಚ್ಚು. ವಾ, ನಾನು ನಮ್ಮ ಗುಚ್ಚು ಹೊಸ ಹೆಸರು ಇಟ್ಟಿದ್ದೀನಿ, ಡಾಲಿ. ಏ ಡಾಲಿ, ಡಾಲಿ ಅಂದರೆ ನಿಜವಾಗ್ಲೂ ಎಷ್ಟು ನಾಚ್ಕೊಳ್ತಾ ಇರುತ್ತಾ. ನಂದು ಕ್ಯಾಮ್ರಾ ರೊಟೇಟ್ ಆಪ್ಷನ್ ಸಿಗ್ತಾ ಇಲ್ಲ ನಂಗೆ, ಅದು ನಾನು ರೊಟೇಟ್ ಮಾಡಿ ತೋರಿಸಿದ್ರೆ ತುಂಬ ನವರಂಗಿ ಆಗುತ್ತೆ ಇದು. ಗುಚ್ಚಮ್ಮ ಹಾಕಿದ್ದೀನಿ ಬಂಗಾರಿ, ಪ್ಲೀಸ್ ನಂಗೆ ಮಾತಾಡೋ ಕೊಡು ರಜಾ. ಬೈಯಂಗಿಲ್ಲ ನಾನು, ಅದಕ್ಕೆ ಪ್ರೀತಿಯಿಂದ ಹೇಳಬೇಕು. ಬೈದ್ರೆ ಜೋರಾಗಿ ಕಿಚ್ಕೊಂಡ್ಬರ್ತದು. ಏನಂತ ಅಂದರೆ ಒಂದು ವಿಚಾರ ಹಾಗೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಫಂಕ್ಷನಿಗೆ ಹೋಗಿದ್ವಿ ಅಲ್ವಾ ಫಂಕ್ಷನ್ಗೆ. ಅವಾಗ ಮಕ್ಕಳೇನು ಮಾಡಿದ್ದಾರೆ, ಎದುರುಗಡೆ ಮನೆ ಮಕ್ಕಳು 4 ಚೇರ್ ಇಟ್ಕೊಂಡು ಕೂತಿದ್ದಾರೆ. ಅವರಿಬ್ರು ಕೂತ್ಕೊಂಡು ನನಗೆ ಮತ್ತೆ ಅವ್ರಿಗೆ ಚೇರ್ ಇಟ್ಕೊಂಡಿದ್ದಾರೆ. ಅವ್ರು ಕೇಳಿದ್ರೆ ಏನು 2 ಚೇರ್ ಇಟ್ಕೊಂಡು ಕೂತಿದ್ದಾರೆ ಅಂತ. ಮಕ್ಕಳಿದ್ದಾರೆ, ಆಂಟಿ ಮತ್ತು ನಮ್ಮಮ್ಮ ಇಬ್ಬರು ಬರ್ತಾರೆ. ನಮಗೆ ಇದು ಚೇರ್ ಅದಕ್ಕೋಸ್ಕರ ಅವ್ರು ಇಟ್ಕೊಂಡಿದ್ದೀನಿ ಅಂತ. ಅವ್ರು ಬಂದರೆ ಅವ್ರಿಗೇನು ಜಾಗ ಬೇರೆ ಎಲ್ಲೂ ಜಾಗ ಸಿಗಲ್ವಾ, ಕೂತ್ಕೊಳ್ತಾರೆ. ನಾವು ನಮಗಿದು ನಮಗೂ ಕೂತ್ಕೊಳ್ಳೋಕು ಎದುರು ಅಂತ ಬಲವಂತವಾಗಿ ಕೂರಿಸಿರೋದು. ನಮ್ಗೆ ಬೇಜಾನು ಜಾಗಗಳು ಸಿಗ್ತವೆ, ಅವ್ರನ್ನ ಆ ಜಾಗದಿಂದ ಎತ್ತಿ ಬೇರೆ ಕಡೆ ಹಾಕೋಕ್ಕೂ ನಮ್ಗೆ ಬರುತ್ತೆ. ಆದರೆ ನಾವು ಅದಕ್ಕೆಲ್ಲ ಉಪಯೋಗಿಸ್ಕೊಳಕ್ ಹೋಗಲ್ಲ, ಅದೇ ನಮ್ಮ ಪ್ರಾಡಕ್ಟು. ಮಾತಾಡೋಲ್ಲ, ಯಾಕಂದರೆ ಒಂದು ಕೊಚ್ಚೆಗೆ ಕಲ್ಲು ಹಾಕಿ ಎರೆಸ್ಕೊಳ್ಳೋದು ಬೇಡ ಅಂತ. ನನಗೇನಂದರೆ 2 ನಿಮಿಷ ನನಗೆ ಮಾತಾಡೋದಕ್ಕೆ, ನಾನು ಮಾತಾಡೋ 2 ವಿಚಾರಕ್ಕೆ ಅವ್ರು ಇನ್ನೊಂದು ಸಲ ನನ್ನ ಹತ್ರ ಅಲ್ಲ ಬೇರೆ ಯಾರಿಗೂ ಏನು ಮಾತಾಡ್ಕೋರು. ಏನೋ ಕಂದ ಅದು ಇಟ್ಟಿದ್ದೀನಲ್ಲ ಬಂದ್ರಿ, ಹೊಡಿತೀನಿ. ಸಾರಿ ಬೈಯಲ್ಲ ಡಾಲಿ. ನೋಡಿ ನನ್ನ ಆಟನ ಎಷ್ಟು ಆಡ್ತಾರೆ ಇವಳು. ನವೀನ ಆಟಗಳು ತುಂಬ ಅತಿ ಆಯಿತು ನಿಂದು, ಓಕೆನಾ. ಸೊ ಇವಳು ಏನಾಗಿದೆ, ಫಂಕ್ಷನಿಗೆ ಹೋಗಿದ್ದೀವಿ ನಾವು. ಸರಿ, ಅಲ್ಲಿ ಚೇರ್ ನಮಗೆ ಜಾಗ ಇಲ್ಲ, ಆಯ್ತು ಬಿಡಿ ಪರವಾಗಿಲ್ಲ, ನೀವೇ ಕೂತ್ಕೊಳ್ಳಿ, ನೀವು ಆರಾಮಾಗಿ ಕಂಫರ್ಟಾಗಿ ಕೂತ್ಕೊಳ್ಳಿ ಅಂದ್ಬಿಟ್ಟು ನಾವು ಹುಡುಗನ ಕರೆದ್ವಿ, ಬಾ ಹೋಗಿ ಅಲ್ಲಿ ಕೂತ್ಕೊಳ್ಳೋಣ ಅಂತ. ಅದಕ್ಕೆ ಅವನು ಅವ್ರ ಅಮ್ಮಗಂಡ, ನಾನು ಕಷ್ಟಪಟ್ಟು ಚೇರ್ ಇಟ್ಕೊಂಡು ಕೂತಿದ್ದೀನಿ. ನಾನೇನಕ್ಕೆ ನೀನು ಕಿಚ್ಕೊ ಬಂಗಾರಿ, ನಾನು ಮಾತಾಡಬೇಕು, ನೀನು ಹಿಂಸೆ ಕೊಡ್ಬೇಡ. ಊಟ ಕೊಟ್ಟಿಂತಾನೆ ಸುಮ್ಮನೆ ತಿನ್ನು. ಆಯ್ತಾ, ಇದೇ ಮಾಡಿ ಸಾರಿ, ಇದು ಒಂದೇ ಬರುತ್ತೆ. ಇದರಿಂದ ನಾನು ಮಾತೆ ಮಾಡ್ತೋಗ್ತೀನಿ. ಇತ್ತೀಚೆಗೆ ಮೊದಲೇ ಮರು ಜಾಸ್ತಿ, ಇನ್ನೂ ಮರು ಜಾಸ್ತಿ. ಹಾಗಾಗಿ ಏನಾಗಿದೆ, ಫಂಕ್ಷನಿಗೆ ಹೋಗಿದ್ದಾಗ ಚೇರ್ ಕೊಡಲಿಲ್ಲ, ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ಟು ನಾವೇನು ಮಾಡಿದ್ವಿ, ಅಲ್ಲಿ ರೌಂಡ್ ಚೇರ್ ಹಾಕಿದ್ರು. ರೌಂಡ್ ಚೇರ್ ಹತ್ರ ಬಂದು ನಾವು ಕೂತಿದ್ವಿ. ಆ ಹುಡುಗ ಚೇರ್ ನಾನು ಯಾಕೆ ಇಟ್ಕೊಂಡಿದ್ದು, ನಾನು ಯಾಕೆ ಬಿಡ್ಲಿ ಅಂತ ಹೇಳಿಬಿಟ್ಟು ಅವನು ಇಲ್ಲಿದ್ರೆ ಅವ್ನು ಮಾತಾಡ್ಕೊಡಲ್ಲ, ನಾನು ಸುಮ್ಮನೆ ಕಿಚ್ಕೊಳ್ತಾರತ್ತೆ. ಅದಕ್ಕೋಸ್ಕರ ಆಮೇಲೆ ಇನ್ನೊಂದೇನಂತ ಅಂದರೆ, ಆಯ್ತು ಅಂತ ಹೇಳಿ ನಾವು ರೌಂಡ್ ಚೇರ್ ಮೇಲೆ ಕೂತ್ಕೊಂಡಿದ್ದೀವಿ. ಅವ್ರಿಗೆ ಚೇರ್ ನಾನು ಕುತ್ಕೊಂಡಿದ್ದು ನಾವು ಬಿಡಲ್ಲ ಅಂತೇಳಿ ಹಠ ಮಾಡ್ಕೊಂಡು ಎಷ್ಟು ಕರೆದ್ರು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದ. ಆಳಾಗೋಗಿ ಬಿಡು ಹತ್ತಗಲ್ಲೇ ಕೂತ್ಕೊಳ್ಳಿ, ಮಕ್ಳಿಗೆ ಯಾರು ಹೇಳ್ತಾರೆ ಚಿಡ್ಚಿಡ್ ಮಾಡ್ತಾರೆ, ನಮಗೂ ಚಿಡ್ಚಿಡಾಗುತ್ತೆ ಅಂದ್ಬಿಟ್ಟು ಹೋಗಿ ನಾವು ಚೇರಲ್ಲಿ ಬಾಡಿ ಕೂತಿದ್ವಿ. ಆ ಹುಡುಗನಿಗೆ ಕತ್ತೆ ಅದು ಅನ್ಬಾರ್ದು ಮಾತೆಲ್ಲ ಅಂದು ಜಾಸ್ತಿ ಮಾತಾಡಿದ್ರೆ ಫಂಕ್ಷನಿಂದ ಈಚೆ ಹಾಕ್ತೀನಿ ಅಂತಲೂ ಕೂಡ ಹೇಳ್ಕೊಟ್ಟು ಅವ್ರ ಅಮ್ಮಂದಿರು ಅದಕ್ಕೆ ಸಪೋರ್ಟು. ನೋಡಿ, ಒಬ್ಬ ತಾಯಿಯಾಗಿ ಇನ್ನೊಬ್ಬ ತಾಯಿ ನಮಗೆ ನೋವು ಮಾಡ್ತಾರಲ್ಲ, ಇವ್ರುಗಳಿಗೆಲ್ಲ ತಾಯಿ ಆಗೋದಿಲ್ಲ, ಒಂದು ಹೆಣ್ಣಾಗೋದಕ್ಕೂ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತ ದರಿದ್ರದವರು ಅಂತ ಅನ್ನಿಸ್ಬಿಡುತ್ತೆ. ನನಗೆ ಬೇರೆ ಥರ ಕೆಟ್ಟಾಗೆಲ್ಲ ಮಾತಾಡೋಕ್ಕೆ ನಮಗೆ ಇಷ್ಟ ಆಗೋದಿಲ್ಲ ಅಂತ. ಮಾತಾಡೋಕ್ಕೆ ಬರಲ್ಲ ಅಂತ ಅಲ್ಲ, ಬಟ್ ಅವ್ರ ಥರ 3rd ಗ್ರೇಡೆಡ್ ಅಲ್ಲ ನಾವು, ಅದಕ್ಕೋಸ್ಕರ ನಾನು ಅದು ಮಾತಾಡೋದಕ್ಕೆ ಹೋಗಲ್ಲ. ಪಾಪ ಅವಳು ಎಷ್ಟು ಅಳ್ಕೊಂಡು ಅವಳು ಎದೆ ನೋವೇ ಬರ್ಸ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಮೊದಲೇ ಹುಷಾರಿಲ್ಲ, ಮೊದಲೇ ಅವಳು ಹೆಲ್ತ್ ಪ್ರಾಬ್ಲಮ್ ಇದೆ ಸ್ವಲ್ಪ. ಅದರಲ್ಲಿ ಇವಳು ಹೋಗ್ಬಿಟ್ಟು ಟೆನ್ಷನ್ ತೊಗೊಂಡು, ಮಕ್ಳಿಗೆ 10,000 ಟೆನ್ಷನ್ ಇರುತ್ತೆ, ಅದರಲ್ಲಿ ಇವಳು ಏನಾದರೂ ಟೆನ್ಷನ್ನ ತುಂಬಿಸ್ಕೊಂಡು ಬಂದಿದ್ದಾಳೆ. ನಾನು ಹೇಳಿದೆ ಹೋಗಿ ಸರಿಯಾಗಿ ಮಾತಾಡು ಅಂತ. ಮಾತಾಡೋಕ್ಕೆ ಧೈರ್ಯ ಆಗಬೇಕು ಅಂತ ಅಲ್ಲ ಅಕ್ಕ, ಆದರೆ ನನಗೆ ಈ ಸಮಸ್ಯೆಯಿಂದ ನನಗೆ ಸ್ಟ್ರೆಸ್ಸು ಜಾಸ್ತಿ ಆಗೋಗ್ಬಿಡುತ್ತೆ, ಸೊ ಹಾಗಾಗಿ ನಾನು ಮಾತಾಡಲ್ಲ ಅಂತ. ನಿಜವಾಗ್ಲೂ ಅವ್ಳ ಪ್ಲೇಸಲ್ಲಿ ನಾನೇನಾದ್ರು ಇದ್ದಿದ್ದು, ನನ್ನ ಮಗುಗೆ ಆ ಥರ ಅಂದಿದ್ದಿದ್ರೆ ಇವತ್ತು ನಾನು ಅವ್ರನ್ನ ಇಲ್ಲ ಅಂತಲೇ ಅನಿಸ್ಬಿಡ್ತಾ ಇದೆ. ಯಾಕಂದರೆ ಯಾವ ತಾಯಿಗಾದ್ರೂ ತನ್ನ ಮಗುಗೆ ಅವಳಿಗೆ ಮಾತ್ರ ಬೈಯೋ ಅಧಿಕಾರ ಇರುತ್ತೆ. ಹೆತ್ತ ತಂದೆ ಬೈದ್ರೆ ಒಂದು ಹೆಣ್ಣು ಸಹಿಸ್ಕೊಳ್ಳಲ್ಲ ಅಂದಮೇಲೆ ಇನ್ನು ಯಾವಳೆ ಬಂದು ಅಂತ ಒಂದು ಮಗು ಅಂತಾನೆ ಅಂದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದೇನಂದರೆ, ನಾನು ಆಗಲೇ ಹೇಳಿದ್ನಲ್ಲ ಕಲರ್ ಡಿಸ್ಕ್ರಿಮಿನೇಷನ್ ಮಾಡಿ ಮಾತಾಡ್ತಾರೆ ಅಂತ. ಅಂದರೆ ಈಗ ಚೆನ್ನಾಗಿರೋರಿಗೆಲ್ಲ ಸ್ವಲ್ಪ ಅಹಂಕಾರ ಜಾಸ್ತಿ ಅಂತ. ನನಗೆ ಎಷ್ಟು ಮಾತಾಡ್ತಾರೆ ಅಂದರೆ ಅಹಂಕಾರ ಜಾಸ್ತಿ ಅದು ಇದು ಅಂತ. ಇವ್ರ ಮನೆ ಊಟ ತಿನ್ನಕ್ಕೆ ಹೋಗಿದ್ವಾ, ಇವ್ರು ನಮ್ಮನ್ನು ಸಾಕ್ತಾ ಇದ್ದಾರಾ, ಇವರಿಂದ ನಮ್ಗೆ ಏನಾದ್ರೂ ಇವ್ರು ಆಸ್ತಿ ಬರ್ಸ್ಕೋಬೇಕಾಗಿತ್ತ ನಾವು, ಈ ಥರ ಎಲ್ಲ ಮಾತಾಡ್ತಾರೆ. ನನ್ನ ಗಂಡ ನನ್ನನ್ನು ನಿಜವಾಗ್ಲೂ ತಡೆದು ನಿಲ್ಲಿಸಿದ್ದಾರೆ. ಫ್ರಸ್ಟ್ರೇಷನ್ ಹೆಂಗಾಗ್ತಾ ಇದೆ, ಕಾಲಿಂದ ತಲೆವರೆಗೂ ನಮಗೂ ಬಿಪಿ ತುಂಬ ರೈಸ್ ಆಗ್ಬಿಡುತ್ತೆ. ಮಾತಾಡೋ ಮಾತಿಗೆ ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ. ಆ ಥರ ಎಲ್ಲ ಸುಮಾರು ವಿಚಾರಗಳನ್ನ ನೋಡಿ ತುಂಬಿಸ್ಕೊಂಡಿರ್ತೀವಲ್ಲ, ಅದೆಲ್ಲ ಕೆಲವೊಂದು ಪ್ರೂಫ್ಗಳನ್ನ ಕೊಟ್ಬಿಟ್ರೆ ಪಾಪ
ಕಷ್ಟ ಆಗ್ಬಿಡುತ್ತೆ ಪಾಪಚ್ಚಿ ಅವ್ರಿಗೆ. ಯಾಕಂದರೆ ಅವ್ರು ಯಾವ ಥರ ಮಾತುಗಳೆಲ್ಲ ಆಡ್ತಾರೆ, ಹೆಂಗಸರು ಅಂತ ಕಿವಿ ತುಂಬ ಕೇಳಿಸ್ಕೊಂಡಿದ್ದೀನಿ, ಕಣ್ಣು ತುಂಬ ನೋಡಿದ್ದೀನಿ ಆಯಿತಾ. ನನಗೆ ಅಹಂಕಾರ ಇರಲಿ, ನನಗೆ ಅಹಂಕಾರ ಇದೆಪ್ಪ, ಯಾಕಂದರೆ ನನ್ನ ಗಂಡ ನನ್ನನ್ನು ನೋಡ್ಕೊತಾ ಇರೋದು ಆಯಿತಾ. ನನ್ನ ಸಾಕ್ತಿರೋದು ನನ್ನ ಗಂಡ, ನನಗೆ ಬಟ್ಟೆಗೆ ಹೊಟ್ಟೆಗೆ ಎಲ್ಲದಕ್ಕೂ ನೋಡ್ಕೊತಾರೆ ನನ್ನ ಗಂಡನೇ. ಸೊ ಅದಕ್ಕೆ ನನಗೆ ಅಹಂಕಾರ ಇದ್ದೇ ಇರುತ್ತೆ, ರಾಣಿ ಥರ ಇದ್ದೀನಿ, ಅಹಂಕಾರ ಇದ್ದೇ ಇರುತ್ತೆ, ಇರಬಾರ್ದಾ, ಇರುತ್ತೆ ಅಲ್ವಾ ಫ್ರೆಂಡ್ಸ್. ಹಾಗೆ ಯಾರಿಗೆ ಆದ್ರೂ ಅವ್ರ ಫ್ಯಾಮಿಲಿನ ಅವ್ರು ನೋಡ್ಕೊಳ್ಳೋದು, ಇವ್ರು ಬಂದು ನೋಡ್ಕೊಳ್ಳೋಲ್ಲ. ಏನಂದರೆ ನಮ್ಮ ಮುಖದಲ್ಲಿ ಅವ್ರಿಗೆ ಸ್ವಲ್ಪ ಪಾಪ ಅಮಾಯಕತನ ಎದ್ದು ಕಾಣಿಸ್ತಾ ಇದೆ ಅನ್ಸುತ್ತೆ, ಅದಕ್ಕಾಗಿ ಪಾಪ ಹಾಗೆ ಮಾತಾಡ್ತಾ ಇದ್ದಾರೆ. ಯಾಕಾದರೂ ಮಾರಿನ ಮನೆ ಕರ್ಸ್ಕೊಂಡೆ ಅನ್ನೋ ಥರ ಪರಿಸ್ಥಿತಿನ ಒಂದಿನ ಅವ್ರಿಗೆ ನಾನು ಕ್ರಿಯೇಟ್ ಮಾಡಿಬಿಟ್ಟೆ ನಾನು ಈ ಲೊಕೇಶನಿಂದ ಹೋಗೋದು. ಸ್ವಲ್ಪವಂತೂ ನಾನು ಹಾಗೆಲ್ಲ ತಗೊಳಕ್ಕೆ ಹೋಗಲ್ಲ, ಯಾಕಂದರೆ ಸಿಟ್ಟು ಅದೇ ಥರ ಫ್ರಸ್ಟ್ರೇಷನ್ ಹಾಗೆ ಇರುತ್ತೆ. ಯಾಕಂದರೆ ನಂಗೆ 4 ಜನ ಜೊತೆ ಮಿಂಗಲ್ ಆಗಿ ಚೆನ್ನಾಗಿ ಮಾತಾಡೋಕ್ಕೆ ನನಗೆ ಇಷ್ಟ. ಈಗ ನೀವು ನಾನು ಮಾತಾಡಿಸ್ತೀರಾ, ನಾನು ನಿಮ್ಮನ್ನು ಚೆನ್ನಾಗಿ ಮಾತಾಡಿಸ್ತೀನಿ. ಈಗ ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಯಾರೋ ಒಬ್ಬರು ನಮಗೆ ಗೊತ್ತಿಲ್ಲದವರೇ ಬಂದು ನಮ್ಮನ್ನು ಚೆನ್ನಾಗಿ ಮಾತಾಡ್ಸಿದ್ರೆ ಎಷ್ಟು ನನ್ನಂತ ಮಾತಾಡ್ತೀವಿ. ಅವ್ರು ಹುಚ್ಚಾಟ ಆಡಿದ್ರೆ ನಮ್ಮ ಅವಾಯ್ಡ್ ಅವ್ರನ್ನ ಅಲ್ಲೇ ಬಿಟ್ಬಿಡ್ತೀವಿ. ಆ ಥರ ಇವ್ರ ಜೊತೆ ನಾವು ಹುಚ್ಚಾಟ ಆಡೋಕ್ಕೂ ಇಲ್ವಾ, ನನ್ನ ಜೊತೆ ಉಲ್ಟಾ ಹುಚ್ಚುಚ್ಚಂಗೆಲ್ಲ ಬಿಹೇವ್ ಮಾಡ್ತಾರೆ, ಏನೇನೋ ಮಾತಾಡ್ತಾರೆ. ನೋಡಿ ಪ್ರೆಸೆಂಟ್ ನಾವಿರೋದು ಇಬ್ಬರೇ ಇಲ್ಲಿ, ಎಷ್ಟು ಕೆಲಸಗಳು ಮಾಡ್ತಾ ಇದ್ದೀನಿ ನಾನು ಒಂದು ಚೂರು ತೋಳಿದ್ರೆ ಆಗಲ್ಲ. 24 ಮನೇಲೇ ಇರ್ತಾರೆ ಅಂತ ಹೇಳ್ತಾರೆ. 24 ಮನೇಲೇ ಇರ್ತೀನಿ, ಕೆಲಸ ಮಾಡ್ತಾ ಇರ್ತೀನಿ. ನನಗೆ ಕ್ಲೀನಾಗಿರಬೇಕು, ನಾನು ಟೈಮ್ ಕರೆಕ್ಟಾಗಿ ಅಡುಗೆ ಎಲ್ಲ ಒಂದೊಂದು ಸಲ ನಾನು ಅಡುಗೆ ಮಾಡೋಕ್ಕಾಗಿಲ್ಲ ಅಂದರೆ ಪಾಪ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ. ಇವಾಗ ನಾನು ಎಷ್ಟೋ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ಇವ್ರುಗಳಿಗೆ ಗಂಡನ ಹೊಟ್ಟೆಗೆ ಹಾಕೋಣ, ಮಕ್ಕಳು ನೋಡ್ಕೊಳ್ಳೋಣ ಏನಿಲ್ಲ, ಮಕ್ಕಳು ನೆಪ ಬೀದಿಗೆ ಬಿಟ್ಬಿಡ್ತಾರೆ. ಮಾಡಬಾರ್ದು ಏನಂತಾರೆ, ಕಲಿಬಾರ್ದು ಆಟಗಳೆಲ್ಲ ಕಲ್ತ್ಕೊಂಡು, ಆಡಬಾರ್ದು ಮಾತುಗಳನ್ನೆಲ್ಲ ಕಲ್ತ್ಕೊಂಡು, ಅದು ಯಾರಿಂದ ಹೆಂಗೆ ಕಲಿತಾರೋ ಅವ್ರಿಗೆ ಸಂಸ್ಕಾರ ಇಲ್ಲ. ಮಕ್ಕಳಿಗೆ ಏನು ಸಂಸ್ಕಾರ ಕೊಡ್ತಾರೆ ತಾಯಿಯಿಂದನೇ ಅಲ್ವಾ ಸಂಸ್ಕಾರ ಬರೋದು. ಅವ್ರು ಅಪ್ತಿಯೋ ಕೆಲಸಕ್ಕೆ ಹೋಗ್ತಾರೆ, ಇವ್ರು ಅಮ್ದಿರು ಅಷ್ಟೇ ಇರ್ತಾರೆ. ಇವರಾದರೂ ನಾಲಾಯಕಗಳು ಥರ ಕೂತಿರ್ತಾರೆ, ಇವರಾದ್ರೂ ಸ್ವಲ್ಪ ಬುದ್ಧಿ ಹೇಳಬೇಕಲ್ವ ಮಕ್ಕಳಿಗೆ, ಅದಂತೂ ಏನೂ ಮಾಡಲ್ಲ, ಈ ಥರ ಬಿಟ್ಬಿಡ್ತಾರೆ. ಅವು ಕಲಿಬಾರ್ದು ಆಡಬಾರ್ದು ಆಟಗಳು ಕಲ್ತ್ಕೊಂಡು ಎಲ್ಲ ಮಾಡಿಕೊಂಡು ಈ ಥರ ಬೇರೆಯವ್ರಿಗೆ ಮನಸ್ಸಿಗೆ ನೋವಾಗ ಹಂಗೆ ನಡ್ಕೊತವೆ. ಇನ್ನೂ ಕೆಲವರು ಇದ್ದಾರೆ ಇಲ್ಲಿ, ಹೆಂಗೆ ಅಂದರೆ ನಮ್ಮ ಹತ್ರ ಚೆನ್ನಾಗಿರ್ತಾರೆ, ನಮ್ಮ ಬಗ್ಗೆನೇ ತೊಗೊಂಡೋಗಿ ಇನ್ನೊಬ್ರಿಗೆ ಹೇಳ್ತಾರೆ, ಅವ್ರ ಹತ್ರ ಚೆನ್ನಾಗಿರ್ತಾರೆ, ಅವ್ರ ಬಗ್ಗೆನೇ ಬಂದು ನಮ್ಮ ಹತ್ರನೂ ಹೇಳ್ತಾರೆ. ಇದು ಒಂಥರ ಸರ್ಕಲ್ ಸೈಕಲ್ ಅಲ್ವಾ. ಒಂದು ದಿವಸ ಅದೇ ಪರ್ಸನ್ನ ನಾನು ಮಧ್ಯ ನಿಲ್ಲಿಸ್ಕೊಂಡು ಆ ವ್ಯಕ್ತಿ ಏನೇನೆಲ್ಲ ಮಾತಾಡಿದ್ರಲ್ಲ ಅದೆಲ್ಲ ಉಲ್ಟಾ ನನ್ನ ಹಾಕಿದ್ರೆ ಅವ್ರವ್ರಿಗೆ ತಂದಾಗುತ್ತೆ. ಬಟ್ ನನಗೆ ಆ ಥರ ಬುದ್ಧಿ ನನಗಿಲ್ಲ. ಅವ್ರು ಹೇಳ್ತಾರ ಕೇಳಿಸ್ಕೊಳಕ್ಕೆ ನಾನೇ ದಡ್ಡಿನ. ಅವ್ರು ಹೇಳ್ತಾರೆ ನಾವು ಅನ್ನೋದಕ್ಕೆ ನನಗೆ ಏನು ಅಂತ ಹೋಗ್ತೀನಿ. ನಾನು ಇನ್ನೊಬ್ರು ಹೇಳಿದ್ನ ನಾನು ಡಿಸೈಡ್ ಮಾಡಲ್ಲ. ಸ್ವತಃ ನಾನು ನನ್ನ ಕಣ್ಣಾರ ನೋಡ್ಬೇಕು ಏನು ನಡೀತಿದೆ ಅಂತ. ನಾನು ಅಲ್ಲಿವರೆಗೂ ನಾನು ಯಾವುದನ್ನು ನಾನು ಟ್ರಸ್ಟ್ ಮಾಡೋದಕ್ಕೆ ಹೋಗಲ್ಲ. ಅಷ್ಟೇ ಫ್ರೆಂಡ್ಸ್, ಇದಾಗಿದ್ದು ಅಂದರೆ ಹೆಣ್ಣಿಗೆ ಶತ್ರು ಅನ್ನೋದು, ಹೆಣ್ಣಿಗೆ ಮೊಣಕಾಲಷ್ಟೇ ಬುದ್ಧಿ ಇರೋದು ಅನ್ನೋದು, ಇಂಥ ಹೆಂಗಸರು ನೋಡೇನೆ ನಮ್ಮಂಥ ಹೆಣ್ಮಕ್ಳಿಗೂ ಅವಮಾನ ಆಗ್ತಾ ಇದೆ ಅಂತ ಅನಿಸುತ್ತೆ. ಮಾತಾಡಬಾರ್ದು, ಅಕ್ಕ ತಂಗಿರ್ತಾರ 4 ಜನ ಜೊತೆ ನಾವು ಬೆರಿಬೇಕು, ಮಾತಾಡಬೇಕು ಅಂತ ಇರ್ತೀವಿ. ಇವ್ರುಗಳಿಗೆ ಹೆಂಗೆ ಅಂತಂದರೆ ಮನೆ ಹಾಳು ಬುದ್ಧಿ ಜಾಸ್ತಿ ಇದೆ. ಇವ್ರಿಗೆ ಹೆಂಗೆ ಅಂದರೆ ಇವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ನಾವು ಒಳ್ಳೆಯವರು, ಇಲ್ಲ ಅವ್ರವ್ರಿಗೆ ಸಪೋರ್ಟ್ ಮಾಡೋರಷ್ಟೇ ಒಂದು ಗ್ರೂಪಿಸಮು. ಬಟ್ ನಮಗಂತ ಗ್ರೂಪಿಸಮ್ ಬೇಡ. ನಾವು ನೆಮ್ಮದಿಯಾಗಿ ನಾವು ಮರ್ಯಾದೆಯಿಂದ ಜೀವನ ಮಾಡ್ತಿದ್ದೀವಿ, ಅವ್ರು ಮರ್ಯಾದೆ ಬಿಟ್ಟು ಜೀವನ ಮಾಡ್ತಾ ಇದ್ದಾರೆ. ಇಷ್ಟೇ ವ್ಯತ್ಯಾಸ. ನಾನು ಟಾಲರೇಟ್ ಮಾಡೋಷ್ಟು ಮಾಡ್ಕೊಳ್ತೀನಿ ಅಷ್ಟೇ. ಇವಳ ಥರ ನಾನು ಅಷ್ಟೊಂದು ಸಾಫ್ಟ್ ಅಂತೂ ಖಂಡಿತ ಅಲ್ಲ. ಯಾಕೋ ಹೇಳ್ಕೋಬೇಕು ಅಂತ ಅನಿಸ್ತು, ಹಾಗಾಗಿ ಹೇಳಿದೆ. ಸೊ ಫಂಕ್ಷನ್ಗೆ ಹೋದ್ವಿ, ಚೆನ್ನಾಗಿ ಊಟ ಮಾಡಿದ್ವಿ, ಚೆನ್ನಾಗಿ ತಿಂದ್ವಿ. 7 ಗಂಟೆಗೆ ಹೋಗಿದ್ದೆ, 7:30 ನಾವು ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು. 7:30 ಮುಕ್ಕಾಲಾಗಿದ್ದು ಫಂಕ್ಷನ್ ಸ್ಟಾರ್ಟ್ ಮಾಡೋ ತನಕ ಅದು ಅರೇಂಜ್ ಮಾಡ್ಕೊಳ್ಳೋದಿರ್ತಲ್ಲ, ಹಾಗಾಗಿ. ಆಮೇಲೆ ನಾವು ಮನೆಗೆ ಬರೋ ತನಕ 11 ಗಂಟೆ ಊಟ ಹಾಕಿದ್ರು. 11:45 ತನಕ ಇಲ್ಲ ಆಯಿತು. ಸೊ ಎಲ್ಲ ಹೆಂಗೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ನಾನು. ಅದನ್ನೆಲ್ಲ ಸರಿ ಮಾಡಿ ಬಂಗಾರಿ ಅದಕ್ಕೆ ನನ್ನ ನೋಡಬೇಕು ಫ್ರೆಂಡ್ಸು. ಬಂದೇ ಇರುಚಿನೋ ಗಿಣಿ ಬಂತು. ಎಲ್ಲ ಬಿಜಿ ಮಾಡಿ ಹೋಗಿದೆ. ಸೊ ಬಂದು ಕ್ಲೀನ್ ಮಾಡಿ ಸೊ ಮಲ್ಗ ತನಕನೇ 12 ಗಂಟೆ ಆಗೋಯ್ತು. ನಾನು ಇದ್ದಿದ್ದಂತೂ ಲೇಟು, ಅದಕ್ಕೆ ಕೆಲಸ ಎಲ್ಲ ತುಂಬ ಡಿಲೇ. ಸಿಕ್ಕಾಬಟ್ಟೆ ಮೆಸ್ಸಿ ಆಗೋಗಿದೆ, ಮನೆ ಮಾತ್ರ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು. ಹಾಗೆ ಇನ್ನೊಂದೇನಂದರೆ ಹಬ್ಬಿ ಪಪ್ಪ ಬೇಗನೆ ಅವರು ಡ್ಯೂಟಿ ಹೋಗ್ಬೇಕಲ್ಲ, ಹಾಗಾಗಿ ಅವರು ಮತ್ತೆ ಮೆಡಿಟೇಷನ್ ಯೋಗ ಎಲ್ಲ ಮಾಡಬೇಕಲ್ಲ, ಹಾಗಾಗಿ 3:30-4 ಗಂಟೆ ಬೆಳಗ್ಗೆ ಅವ್ರು ಎತ್ಬಿಡ್ತಾರೆ. ನನಗೆ ಅಷ್ಟೊತ್ತು ಮತ್ತೆ ಹೇಳೋಕ್ಕಾಗಲ್ಲ. ಅಂದರೆ ಕೆಲವೊಂದು ಟೈಮ್ ಎದುರ್ತೀನಿ, ಕೆಲವೊಂದು ಸಿಚುವೇಶನು ಕೆಲವೊಂದು ಪರಿಸ್ಥಿತಿ ಎದುರ್ಬೇಕಾಗ್ತದೆ ಎದುರ್ತೀನಿ. ಹಾಗಾಗಿ ಅಷ್ಟು ಬಿಟ್ಟರೆ ಈಗ ಪೂರ್ತ ಮೆಸ್ಸಿ ಆಗಿದೆ, ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು. ಸೊ ಇದನ್ನೆಲ್ಲ ಮುಗಿಸಿ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಅಭಿ ಜಸ್ಟ್ ಆಫೀಸಿಗೆ ಹೋದರು. ನಾನು ಮಲಗಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸ್ವಲ್ಪ ಸಮಾಧಾನ ಆಯಿತು. ಇವತ್ತೇನು ಡಿಸ್ಟರ್ಬೆನ್ಸ್ ಇಲ್ಲ, ಆರಾಮಾಗಿ ನಿದ್ರೆ ಮಾಡ್ತಾ ಇತ್ತು. 3 ಬಕೆಟ್ ಬಟ್ಟೆ ಇದೆ. ಇವಾಗ ವಾಷಿಂಗ್ ಮಿಷಿನ್ ಹಾಕಿದ್ದೀನಿ ಬಟ್ಟೆನ. ಬಾಕಿ ಎಲ್ಲ ಕೆಲಸ ಮುಗಿಸಿದ್ದೀನಿ. ಅಂದರೆ ಇನ್ನು ಸ್ವಲ್ಪ ಇದೆ, ಪಾತ್ರೆ ಜಾಸ್ತಿ ಇಲ್ಲ. ತೊಳೆದ್ಬಿಟ್ಟು ಪಾತ್ರೆ ಸ್ಟ್ಯಾಂಡ್ ಇದೆ, ಅದನ್ನು ಒರೆಸ್ಬೇಕು. ಅದನ್ನು ಒರೆಸ್ಬಿಟ್ರೆ ನನ್ನದೊಂದು ಕೆಲಸ ಮುಗ್ದಂಗೆ. ಮನೆ ಒಂದು ಒರೆಸಿ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ನಾನು ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆದಮೇಲೆ ಮುಗಿದು. ನಾಳೆ ಹೋಲಿ ಹಬ್ಬ ಇದೆ. ಸೊ ಅಡ್ವಾನ್ಸ್ ಎಲ್ಲರಿಗೂ ಹ್ಯಾಪಿ ಹೋಲಿ. ಚೆನ್ನಾಗಿ ಎಂಜಾಯ್ ಮಾಡಿ, ಸೇಫ್ಟಿಯಾಗಿ ಆಟ ಆಡಿ, ಓಕೆನಾ. ಬಣ್ಣ ಎಲ್ಲ ತುಂಬ ಡೇಂಜರ್ ಆಗಿರುತ್ತೆ. ಸೊ ಕಣ್ಣಿಗೆಲ್ಲ ಬೀಳ್ತೇವೆ, ಹಾಗೆ ನೋಡಿಕೊಂಡು ಆಟ ಆಡಿ, ಓಕೆನಾ. ಪಾಪ ನಾನು ಎಲ್ಲಿಂದ ಸೌಂಡ್ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಖುಷಿ ಅಂತ ಬರ್ತಾ ಇದೆ. ನಂದು ಈ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡುವಾಗ ನಂದು ಇನ್ನೊಂದು ಖಚಿತ ಏನಂತ ಅಂದರೆ ಡ್ರಮ್ಮಿಂದ ನೀರು ತೆಗೆದು ಹಾಕಬೇಕು. ಅದೇ ಇನ್ಲೆಟ್ ಹೋಗಿರೋದ್ರಿಂದ ನಂಗೆ ದೊಡ್ಡ ಸಮಸ್ಯೆ. ಒಂದು ಇನ್ಲೆಟ್ ತರಬೇಕು, ಬಟ್ ಸುಮ್ಮನೆ ಯಾಕೆ ನೋಡೋಣ. ಇಲ್ಲೆಲ್ಲೂ ಚೆನ್ನಾಗಿದೆ ಇನ್ಲೆಟ್, ಸ್ವಲ್ಪ ದೊಡ್ಡದು ಇನ್ಲೆಟ್ ಯಾವುದು ಸಿಕ್ಕಿಲ್ಲ.
ನೋಡ್ತೀನಿ, ಸಿಕ್ಕಿದ್ರೆ ಒಂದು ಪೈಪ್ ಥರ ನಾನು ಇಷ್ಟು ಸಣ್ಣದಾದ್ರೂ ಅದಕ್ಕೆ ಅಡ್ಜಸ್ಟ್ ಆಗುವಂಥದ್ದು ಯಾವುದೋ ಒಂದು ನೋಡಿ ತರತೀನಿ. ಬಟ್ಟೆ ಒಂದು ವಾಶ್ ಮಾಡಿ ರೆಗ್ಯುಲರ್ ಬೇರೆ ಕೆಲಸ ಎಲ್ಲರನ್ನು ಇವಾಗ ಮಾಡ್ಕೋಬೇಕು. ಇವತ್ತು ಹವಿ ನಮ್ಮ ಟೀ ಮಾಡಿಕೊಟ್ರು. ಬ್ಲ್ಯಾಕ್ ಗ್ರೇಪ್ಸ್ ತರಿಸಿದ್ನಲ್ಲ, ನನಗೆ ಬ್ಲ್ಯಾಕ್ ಗ್ರೇಪ್ಸ್ ಜ್ಯೂಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಸ್ವಲ್ಪನೇ ತಂದಿದ್ದೆ, ಜಾಸ್ತಿ ಏನು ತಂದಿಲ್ಲ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಅಂದ್ಬಿಟ್ಟು ಸ್ವಲ್ಪ ತೊಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ತೊಗೊಂಡೆ. ಅದನ್ನೇ ಇಟ್ಟಿದ್ದೀನಿ, ನಾಳೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ. ಆಮೇಲೆ ನಮಗೆ ಹೋಲಿ ಹೇಳಿದ್ದಾರೆ, ಹೋಗ್ಬೇಕು ಹೋಲಿ ಆಡೋದಕ್ಕೆ ಅಂತ. ಎಲ್ಲ ಹೋಲಿ ಆಡೋಣ ಅಂತ ಅಂದ್ಕೊಂಡು ಡಿಸೈಡ್ ಆಗಿದೆ. ಲಾಸ್ಟ್ ಇಯರ್ ತಂದಿಟ್ಕೊಂಡಿದ್ದೆ, ಬಣ್ಣಗಳಿದೆ, ಸೊ ಅದನ್ನೇ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತೀನಿ. ಆ್ಯಕ್ಚುಲಿ ಈ ವರ್ಷದ ಹೋಲಿ ಅವಳ ಜೊತೆ ಆಟಾಡೋದು ಲಾಸ್ಟ್ ಆಟಾಡ್ತೀನಿ. ಇನ್ನೊಂದೇನೆಂದರೆ ಇವತ್ತು ಹವಿ ಜೊತೆ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿದೆಪ್ಪ. ನನಗೆ ತುಂಬ ಖುಷಿ ಆಯಿತು. ಇವತ್ತು ಎಲ್ಲ ಆರಾಮಾಗಿ ನನ್ನ ಜೊತೆ ಮಾತಾಡ್ತಾ ಇದ್ರು, ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಿದ್ರು. ಅಂದರೆ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತಲ್ಲ, ಅವ್ರಿಗೆ ಅಷ್ಟೊಂದು ಟೈಮ್ ಸಿಗಲ್ವಲ್ಲ, ಸೊ ಹಾಗಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು, ಮಾತಾಡಿದ್ರು. ಒಂಥರ ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡ್ತೀನಿ, ಒಂಥರ ಸಮಾಧಾನ. ಒಂದು ನಿಮಿಷ ಫ್ರೆಂಡ್ಸ್, ಮೆಷಿನ್ದೆ ಸೌಂಡ್ ಇದ್ದಿದ್ದೆ ನನ್ನ ಪಜಿತಿ. ಸೊ ಬೆಳಗ್ಗೆ ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡ್ಮೇಲೆ ನನಗೊಂದು ಸ್ವಲ್ಪ ಸಮಾಧಾನ ಅನ್ನೋದಾಯಿತು. ಆಮೇಲೆ ಇವತ್ತು ನನ್ನ ಮುದ್ದಿನ ಮಗಳದ್ದು ಬರ್ತಡೆ. ನನ್ನ ಮಗಳು ಯಾರಂದರೆ ನನ್ನ ಅಕ್ಕನ ಮಗಳು, ನನ್ನ ಸಿಸ್ಟರ್ ಮಗಳದ್ದು ಬರ್ಡೇ ಇತ್ತು. ಅವ್ರಿಗೆ ವಿಶ್ ಮಾಡಿದೆ. ಕ್ಲಾಸ್ ಮುಗಿಸ್ಕೊಂಡು ಹೋದ್ಲಂತೆ ಅಷ್ಟೊತ್ತಿಗೆ. ಹಿಂಗಪ್ಪ, ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು. ಎಲ್ಲ ಮದರ್ಸ್ ಇಷ್ಟಪಡೋದಷ್ಟೇ ಅಲ್ವಾ. ನನ್ನ ಮುದ್ದು ಅಣ್ಣ ಸಣ್ಣ ವಯಸ್ಸಿಗೆ ನಾನು ಭಾಳ ಪ್ರೀತಿ ಮಾಡ್ತೀನಿ ಅಂತಂದರೆ ನನಗೆ ಭಾಳ ಇಷ್ಟ. ಮತ್ತೇನು ಹೇಳಿ. ಸರಿ, ಮೆಷಿನ್ ಸ್ಟಾಪ್ ಆಯಿತು. ನಾನೀಗ ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಬ್ಬಾ ಫ್ರೆಂಡ್ಸ್, ಬೆಳಗ್ಗೆ ಸ್ಟಾರ್ಟ್ ಮಾಡಿತ್ತು, ನೈಟ್ ತನಕ ಆಯಿತು. ಇವತ್ತು ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡಿದೆ. ಫ್ಯಾನ್ ಕ್ಲೀನ್ ಮಾಡಿ, ಡೋರೆಲ್ಲ ಒರೆಸಿ, ಕಸ ಗುಡಿಸಿ ಪಾತ್ರೆ ತೊಳೆದು, ಅಡುಗೆ ಮನೆ ಕ್ಲೀನ್ ಮಾಡಿ, ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿ, ಬಾಲ್ಕನಿ ಕ್ಲೀನ್ ಮಾಡಿ, ಚಪ್ಪಲ್ ಸ್ಟ್ಯಾಂಡ್ ಕ್ಲೀನ್ ಮಾಡಿ, ಸ್ನಾನ ಮಾಡ್ಕೊಂಡು ಬಂದೆ. ಸ್ವಲ್ಪ ಫ್ರೆಶ್ ಆಯಿತು, ಎಲ್ಲ ಕೆಲಸ ಎಲ್ಲ ಮಾಡಿದೆ. 1 hour ಮುಂಚೆ ನನ್ನ ಸಿಸ್ಟರ್ ಕಾಲ್ ಮಾಡಿದ್ಲು. ಅವಾಗ ನಾನು ಎದುರುಗಡೆ ಮನೆಯವ್ರ ಜೊತೆ ಟೀ ಕುಡಿತಾ ಕೂತಿದ್ದೆ. ಸೊ ಅವಾಗ ಕಾಲ್ ಮಾಡಿದ್ಲು, ಮಾತಾಡ್ತಾ ಇದ್ದೆ. ಹಿಂಗೆ ಸ್ವಲ್ಪ ಫನ್ ಮಾಡಿಕೊಂಡು ಹಾಗೆ ಇಲ್ಲೆಲ್ಲ ನಡೆದಿರುತ್ತಲ್ಲ ಕೆಲವೊಂದು ಇನ್ಸಿಡೆಂಟು, ಸೊ ಪ್ರತಿಯೊಂದು ಅಕ್ಕನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಕ್ಕಂಗೆಲ್ಲ ಹೇಳ್ಕೊಂಡು ಅವಳು ಸ್ವಲ್ಪ ಸಮಾಧಾನವಾಗಿ ಮಾತಾಡಿದ್ಲು ನನ್ನ ಜೊತೆ. ಸಮಾಧಾನ ಮಾಡಿ ಮಾತಾಡಿಸಿ ಎಲ್ಲ ಮುಗಿತು. ಆಮೇಲೆ ನನ್ನ ಸಿಸ್ಟರ್ ಮಗಳಿಗೆಲ್ಲ ಫೋನ್ ಮಾಡಿ ಅವ್ನ ಜೊತೆ ಇನ್ನೂ ಸ್ವಲ್ಪ ಮಾತಾಡಿದೆ. ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ಇನ್ನೇನು ಇವಾಗ ಹವಿ ಬರ್ತಾರೆ. ಈಗ ಟೈಮ್ ಬಂದು 8:10 ಆಗಿದೆ ನೋಡಿ. ಇಷ್ಟೊತ್ತಾಯಿತು. ಒಂದೊಂದು ಸಲ 10 ಗಂಟೆ 11 ಗಂಟೆ ಆಗುತ್ತೆ. ಅಂದರೆ ಜಾಸ್ತಿ ಏನು ಪಾತ್ರೆಗಳಿದ್ದಾಗ, ಅಂದರೆ ಈ ರೇಷನ್ ಡಬ್ಬಗಳೆಲ್ಲ ಇರ್ತಲ್ಲ, ಅದು ಲಾಸ್ಟ್ ಬಂದು ಡಬ್ಬಗಳೆಲ್ಲನೂ ವಾಶ್ ಮಾಡಿ ತೊಳೆದು ರೇಷನ್ ತುಂಬಿಟ್ಟಿದ್ದೆ. ಮತ್ತು ಇನ್ನೂ ಸ್ವಲ್ಪ ರೇಷನ್ದು ಲೀಸ್ಟ್ ಮಾಡಿದ್ದೀನಿ. ಸೊ ಅದು ಕೂಡ ತರಬೇಕು. ಇನ್ನು ಸಿಕ್ಕಾಪಟ್ಟೆ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಬಂದೆ. ಸಾಕಾಯಿತು ಫ್ರೆಂಡ್ಸ್ ನನಗೆ. ಸರಿ, ನಾನು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಾಳೆ ಹೋಲಿ ದಿನ ಸಿಗ್ತೀನಿ, ಓಕೆನಾ? ಹೋಲಿಯನ್ನು ಎಲ್ಲರೂ ಆಚರಿಸೋಣ. ಎಲ್ಲರ ಲೈಫಲ್ಲಿ ಕಲರ್ಫುಲ್ಲಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನೀಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.